ಸೀಸನ್ 17 ಸೆಲ್ಫಿ ಶರದಿ ಹಾಗೂ ಸೀಸನ್ 5 ಹಾಗೂ 17 ನ ಅಶ್ವಿನ್ ಶರ್ಮಾ. ಫಸ್ಟ್ ಆಫ್ ಆಲ್ ಈ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಈ ಸುಂದರವಾದಂತಹ ಗೀತೆನ ಕೊಟ್ಟಂತ ಅವರ ಕಂಪೋಸಿಷನ್, ಅವರೇ ಹಾಡಿರೋದು, ನಮ್ಮನ್ನ ಅವರ ಹಾಡಿನ ಮಳೆಯಲ್ಲಿ ನೆನೆಸಿದಂತ ವಿಜಯ್ ಪ್ರಕಾಶ್ ಸರ್ಗೆ ಬರ್ಲಿ ಚಪ್ಪಾಳೆ. ಸೊ ವಿಪಿ ಸರ್, ನಾನು ನಿಮ್ಮಿಂದ ಮಾತು ಶುರು ಮಾಡ್ತೀನಿ ಈ ಹಾಡಿನ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ. ಮೊಟ್ಟ ಮೊದಲನೇದಾಗಿ ಅಶ್ವಿನ್ ಹಾಗೂ ಶರದಿ ಪಾಟೀಲ್ ಅವರೇ ಧನ್ಯವಾದಗಳು. ಯಾಕೆಂದ್ರೆ ನಾನು ಯಾವತ್ತೋ ಎಲ್ಲೋ ಕೂತ್ ಕಂಪೋಸ್ ಮಾಡಿದ ಒಂದು ಹಾಡನ್ನು ನೀವಿಬ್ರು ಇಷ್ಟು ದೊಡ್ಡ ವೇದಿಕೆ ಮೇಲೆ ಇವತ್ತು ಪ್ರಸ್ತುತಪಡಿಸಿದ್ದೀರಾ. ನನಗೆ ಅದು ಒಂದು ರೀತಿ ಗೌರವ. ಅಂದರೆ ನನಗೆ ನಾನೇ ಅನ್ಕೋತಾ ಇದ್ದೀನಿ, ಓಹ್ ನಾವು ಮಾಡಿದ ಹಾಡು ಇಲ್ಲಿ ಹಾಡ್ಬೋದಾ ಜನ ಅಂತ ಒಂದು ನಂಬಿಕೆ, ಭರವಸೆ ಎಲ್ಲವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ಇನ್ನು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಬಹಳ ಸುಂದರವಾಗಿತ್ತು. ಸೋ ಡಿವೈನ್, ಸೋ ಸೋಲ್ಫುಲ್. ಆ ಸ್ಪೆಷಲಿ ಕಡೆಯಲ್ಲಿ ಆ ರಾಗದವನ್ನು ನೀವು ಹಾಡಿದಾಗಂತೂ ಇಟ್ ವಾಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಐ ಥರೋಲಿ ಎಂಜಾಯ್. ಈ ಒಂದು ಕ್ಷಣದಲ್ಲಿ ಈ ಹಾಡನ್ನು ಅರೇಂಜ್ ಮಾಡಿದ್ದು ನನಗೆ ಬಹಳ ಹತ್ತಿರವಾಗಿದ್ದ ಒಬ್ಬ ಸ್ನೇಹಿತ, ಅನುರಾಧ ಪೌಡ್ವಾಲ್ ಅವರ ಮಗ ಆದಿತ್ಯ ಪೌಡ್ವಾಲ್ ಅಂದ್ಬಿಟ್ಟು. ಈಗ ಲಾಸ್ಟ್ ಟೈಮ್ ಕೋವಿಡ್ ಸಮಯದಲ್ಲಿ ಹಿ ಲೆಫ್ಟ್ ಅಸ್. ಹಿ ವಾಸ್ ಜಸ್ಟ್ ಪ್ರಾಬಬ್ಲಿ 30 years old. ಈ ಒಂದು ಕ್ಷಣದಲ್ಲಿ ಐ ವಾಂಟ್ ಟು ಡೆಡಿಕೇಟ್ ದಿಸ್ ಟು ಹಿಸ್ ಸೋಲ್. ಕಲಾವಿದನಿಗೆ ಒಂದು ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅಗಲಿದ ನಂತರವೂ ಅವನು ಬಿಟ್ಟು ಹೋಗೋ ಕಲೆ ಪ್ರತಿದಿನ ಜೀವಿಸ್ತಾ ಇರುತ್ತೆ. ಸೊ ಅದು ಕಲಾವಿದನ ವರ. ಸೊ ಅವನು ಅರೇಂಜ್ ಮಾಡಿದಂಥ ಹಾಡು, ನಾನು ಕಂಪೋಸ್ ಮಾಡಿದಂಥ ಹಾಡು ಇವತ್ತು ಈ ವೇದಿಕೆ ಮೇಲೆ ಜೀವಿಸಿದೆ ನಿಮ್ಮಿಬ್ಬರಿಂದಾಗಿ. ಧನ್ಯವಾದಗಳು. ವಿಪಿ ಸರ್, ಕ್ಷಮಿಸಿ, ಈ ಕ್ಷಣದಲ್ಲಿ ನಾನು ಕೇಳ್ತಾ ಇದ್ದೀನಿ, ಈ ಹಾಡನ್ನು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿದ್ರಿ, ಒಂದೆರಡು ಸಾಲು. ಖಂಡಿತ. ಕೆಲವರ ಹಾಡುಗಳು ಕಿವಿ ಮುಟ್ಟತ್ತೆ, ಇನ್ನು ಕೆಲವರ ಹಾಡು ನಮ್ಮ ಆತ್ಮನ ಮುಟ್ಟಿ ಬರುತ್ತೆ. ಅಷ್ಟು ಅದ್ಭುತವಾಗಿ ಇವತ್ತು ವಿ ಪಿ ಸರ್ ನಮ್ಮನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋದ್ರಿ ಸರ್. ಮಾತುಗಳು ಕಮ್ಮಿ ಆ್ಯಕ್ಚುಲಿ, ಬಟ್ ಆಲ್ ವಿ ಕ್ಯಾನ್ ಸೇ ಇಸ್ ವಿ ಲವ್ ಯು ವಿ ಪಿ ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ವೆರಿ ಮಚ್. ಈಗ ನಾನು ಹಾಡಿದೆ, ಅದರಲ್ಲಿ ಹಾಡಿದ ಪ್ರತಿಯೊಂದು ಸ್ವರ, ಪ್ರತಿಯೊಂದು ಭಾವ, ಭಾವನೆ ನನ್ನನ್ನು ಅಗಲಿದ ಆ ಸ್ನೇಹಿತನಿಗೋಸ್ಕರ. ಈ ಸೆಟ್ ಇಷ್ಟು ಸೈಲೆಂಟ್ ಆಗಿದೆ ಅಂದರೆ ಇದು ಮ್ಯಾಜಿಕ್ ಆಫ್ ವಿ ಪಿ ಸರ್. ಮ್ಯಾಜಿಕ್, ಕಂಪ್ಲೀಟ್ ಡಿವೈನಿಟಿ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸರ್, ನೀವು ಇನ್ನೂ ಸಾಂಗ್ಸ್ ಕಂಪೋಸ್ ಮಾಡಬೇಕು. ನಿಮ್ಮಲ್ಲಿರೋ ಕಂಪೋಸರ್ನ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಆ್ಯಸ್ ಅ ಫ್ಯಾನ್ ನಿಮ್ಮ ಕಂಪೋಸಿಷನ್ಸ್ ಕೇಳಬೇಕು ಅನ್ನೋದು ಭಾಳ ಆಸೆ. ಯಾಕಂದರೆ ಮ್ಯೂಸಿಕ್ ತಿಳ್ಕೊಂಡು ಕಂಪೋಸ್ ಮಾಡೋದು ಬೇಡ, ಮನಸ್ಸು ಚೆನ್ನಾಗಿದ್ದು ಕಂಪೋಸ್ ಮಾಡೋರು ತುಂಬ ಕಮ್ಮಿ. ಅದು ನೀವು ಸರ್. ವಿಪಿ ಸರ್, ಲವ್ ಯು ಸೋ ಮಚ್ ಸರ್. ಲವ್ ಯು. ಓ ಮೈ ಗಾಡ್. ಅಳಬಾರ್ದು ನೋಡೋಣ, ನನಗೆ ಗೊತ್ತಾಗುತ್ತೆ. ಮಹಾಗುರುಗಳೇ, ಅವ್ರ ಕಣ್ಣಂಚಲ್ಲಿ ಈತ ಅಭಿನಂದಿಸಿದಾಗ ಒಂದು ಸಣ್ಣ ಹನಿ ಕಾಣಿಸ್ಕೊಂತು. ಟಿಯರ್ಸ್ ಆರ್ ದಿ ಟಿಪ್ಸ್ ಟು ದಿ ಫ್ಯಾನ್ಸ್ ಅಂತ. ಅವರ ಕಣ್ಣ ಬಿಂದು ಆತನಿಗೆ ಉಡುಗೊರೆ. ಸಂಗೀತದಲ್ಲಿ ಏನಿದೆಯಪ್ಪ, ಅಳು ಅಥವಾ ಆಳು ಎರಡೇ ಇರೋದು. ಈಸ್ ಎ ಲೆಸನ್. ಇವತ್ತು ಈ ಲೆಸನ್ನು ನಿಮಗೆ ಉಚಿತವಾಗಿ ಸಿಕ್ಕಿದೆ. ಯಾಕೆಂದರೆ ಎನ್ ಆರ್ಡಿನರಿ ಟೀಚರ್ ಕಂಪ್ಲೇಂಟ್ಸ್, ಎ ಟೀಚರ್ ರೀಡ್ಸ್, ಎ ಗುಡ್ ಟೀಚರ್ ಟೀಚರ್ಸ್ ಆ್ಯಂಡ್ ಎ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್. ವಂಡರ್ಫುಲ್ ಡೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ವಿ ಪಿ ಸರ್, ನಿಮ್ಮ ಹಾಡನ್ನ ಹಾಡಿದಂಥ ಶರದಿ ಹಾಗೂ ಅಶ್ವಿನ್ ಅವರು ಯಾವ ಟೀಮ್ಗೆ ಹೋಗ್ತಾರೆ? ಅನುರಾಧ ಭಟ್ ಅವರ ಟೀಮ್ಗೆ ಹೋಗಲ್ಲ, ಸುಚೇತನ್ ಅವರ ಟೀಮ್ಗೆ ಹೋಗ್ತಾರೆ. ಈ ಚಾಂಪಿಯನ್ಶಿಪ್ ಯಾವ ಥರ ಇದೆ ಅಂದರೆ, ಯಾವ ಕಂಟೆಸ್ಟೆಂಟ್ ಬಂದರೂ ನಮ್ಮ ಮನೆ ಮಕ್ಕಳು ನಮ್ಮ ಮನೆಗೆ ಬಂದಾಗ ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ಯಾರು ಬಂದರೂ ನನಗೆ ಖುಷಿನೇ. ಅವ್ರಿಗೆ ನನ್ನ ಹತ್ರ ಕಲಿಯೋದಕ್ಕೆ ಏನಾದರೂ ಇದ್ದರೆ ಅದಕ್ಕಿಂತ ದೊಡ್ಡ ವಿಷಯ ಬೇರೆ ಏನೂ ಇಲ್ಲ. ನಾನು ಅವ್ರಿಗೆ ಹೇಳ್ಕೊಳ್ತಾ ಕಲಿತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಅಶ್ವಿನಿ ಸರ್.
ಜಾನಪದ ಶಿಶು. ಇದ್ರೊಳಗಡೆ ಇರುವಂತಹ ಸಂಗೀತ, ಈ ಹಾಡುಗಾರ, ಹಾಗೆ ಈ ತತ್ವ ಪದಗಳು ಇವನ ಬಾಯಲ್ಲಿ ಮಾತ್ರ ಇಷ್ಟು ಅಂದವಾಗಿ ಕೇಳೋದಕ್ಕೆ ಸಾಧ್ಯ. ದೊಡ್ಡ ಚಪ್ಪಾಳೆ ಬರಲಿ ಆ ಗಾಯಕ ಹನುಮಂತನಿಗೆ. ಅಮ್ಮ, ಹೇಗಿದ್ಯಾ? ಚಲೋ ದಿನಕ್ಕ ಈಗ ವಾಪಸ್ ಸರಿಗಮಪ್ಪ ಚಾಂಪಿಯನ್ಶಿಪ್ ಬಂದಿದ್ಯಾ? ಭಾಳ ಖುಷಿ ಆಗತ್ತಿತ್ತು. ಖುಷಿ ಆಯ್ತಾ? ಹೊಳ್ಳಿ ಸರಿಗಂಪ ಕರ್ದಾರ, ಹಾ, ಖುಷಿ ಆಗತ್ತಿತ್ತು. ಖುಷಿ ಆಗ್ತದೆ. ತಡಿದ ಮೈಕ್ ಯಾಕೆ ಏನಂತ ಇರು. ಅರ್ಥ ಇಲ್ಲ ನಿಂಗೆ ಅದು. ಅಲ್ಲ, ಏನಿದು ಈ ಕಾರ್ಯಕ್ರಮ ಏನಂತ ಅರ್ಥ ಆಯ್ತಾ ನಿಂಗೆ? ಹಾ ಅಕ್ಕ, ಏನು ಚಾಂಪಿಯನ್ಶಿಪ್ ಅಕ್ಕ. ಅದೇನ್ ಹಂಗಂದ್ರೆ? ಹಂಗಂದ್ರೆ ಕರೆಕ್ಟ್, ಅದೇ ಅದೇ ಅಕ್ಕ. ಐತೆ, ಬರ್ತಾ ಇದೆ. ಹಳೆ ಸೀಸನ್ ಅಲ್ಲಿ ಕಳಿಸಿ ಹಾ, ಹಳಬರಾದ ನೀವು ಹೊಸದ್ ಮಾಡೋದು. ಹಳಬ್ರಾದವ್ರನ್ನ ಹೊಸದ್ ಮಾಡೋದು ಚಾಂಪಿಯನ್ಶಿಪ್ ಅಂತೆ. ಇದು ಒಂದು ತತ್ವ ಮಹಾಗುರುಗಳೇ. ಏನು ಹೊಸ ತತ್ವ ಹೇಳ್ಬಿಟ್ಟೆ. ಹಳೇದನ್ನ ಹೊಸದ್ ಮಾಡೋದೇ ನಮ್ಮ ಸರಿಗಮಪ ಚಾಂಪಿಯನ್ಶಿಪ್. ವಿಪಿ ಸರ್, ಈ ಗಾಯಕ ಹನುಮಂತನ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾಡು ಹಳೆಯದಾದರೇನು ಭಾವನವನವೀನ, ಅದೇ ಚಾಂಪಿಯನ್ಶಿಪ್. ನೋಡಿ, ಹನುಮಂತನ ವಿಶೇಷತೆ ಏನಂದ್ರೆ ಜೀವನ ಬದಲಾಗಿದೆ, ಜೀವ ಹಂಗೆ ಇದೆ ನೋಡಿ. ಅದೇ ಲುಂಗಿ, ಅದೇ ಶರ್ಟು, ಸ್ವಲ್ಪ ದಾಡಿ ಹಾಕಿ ಬೆಳೆಸ್ಕೊಂಡವನು. ಯಾಕೋ ಲವ್ ಫೇಲ್ಯೂರ್ ಏನೋ? ಇಲ್ರಿ ಸರ್, ಯಾರಿಲ್ರಿ ಸರ್. ಶ್ರಾವಣಕ್ ಬಿಟ್ಟಿರೋ ದಾಡಿ ಅಂತ ಹೇಳು. ಶ್ರಾವಣಕ್ಕೆ ಬಿಟ್ಟಿದ್ದೆ, ಅದನ್ನ ರಾವಣ ತರ ಕಾಣತೀನಿ ಅಷ್ಟೇ ಸರ್. ತೆಗೆಸ್ಕೊಂಡ್ಬಿಡ್ತೀನಿ. ಸರಿ ಕಣ, ಏನ್ ನೀನೇ ರಾವಣ ಅಲ್ಲ, ನೀನು ಶ್ರೀರಾಮ. ನಿನ್ನ ಸೀತೆ ಇವತ್ತಲ್ಲ ನಾಳೆ ಬರ್ತಾಳೆ ಕಣ, ಏನು ಟೆನ್ಷನ್ ಇಲ್ಲ. ಬಟ್ ಹನುಮಂತ ಸರ್, ಎಷ್ಟು ಸುಂದರವಾಗಿತ್ತು ಗೊತ್ತಾ? ನೀನು ಹಾರ್ಮೋನಿಯಂ ಇಟ್ಕೊಂಡು ನುಡಿಸ್ಕೊಂಡು ಹಾಡ್ತಾ ಇದ್ರೆ ಬಹಳ ಬಹಳ ಸುಂದರವಾಗಿತ್ತು. ಅಜ್ಜ ಅವ್ರ ಬಗ್ಗೆ ಒಂದು ಸುಂದರವಾದ ಹಾಡು ನೀನ್ ಮಾಡಿದ್ಯಾ ಅಂತ ಕೇಳ್ಪಟ್ಟೆ ಕಣ. ಸರ್ ಹಾಡಿಸ್ಲ ಸರ್? ದಯವಿಟ್ಟು ಹಾರ್ಮೋನಿಯಂ, ಬರೀ ಅವನ ಕಂಠ ಹಾರ್ಮೋನಿಯಂ. Sari ga ma pa pa sa sa pa pa. Sari ga ma pa